ಒಂದ್ಸಲ ಯೋಚ್ನೆ ಮಾಡಿ, ನಾವು ಅಡುಗೆಗೆ ಬಳಸೋ ಒಂದಷ್ಟು ಮಸಾಲೆ ಪದಾರ್ಥಗಳು ಇಡೀ ಪ್ರಪಂಚದ ಭೂಪಟವನ್ನೇ ಬದಲಾಯಿಸ್ಬಿಡ್ತು ಅಂದ್ರೆ ನಂಬೋಕಾಗತ್ತಾ? ಹೌದು, ಇದು ಸತ್ಯ. ಯುರೋಪಿಯನ್ನರು ಭಾರತೀಯ ಮಸಾಲೆಗಳಿಗಾಗಿ ನಡೆಸಿದ ಒಂದು ಹುಡುಕಾಟ ಜಗತ್ತಿನ ಇತಿಹಾಸವನ್ನೇ ಹೊಸದಾಗಿ ಬರೆಯಿತು. ಈ ವಿವರಣೆಯಲ್ಲಿ ಒಂದು ಸಣ್ಣ ಮಸಾಲೆ ಪದಾರ್ಥ ಹೇಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಏಳಿಗೆ ಮತ್ತು ಪತನಕ್ಕೆ ಕಾರಣವಾಯಿತು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ನೋಡೋಣ ಬನ್ನಿ. ಈ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗಬಹುದು ಅಲ್ವಾ? ನಾವು ಪ್ರತಿದಿನ ಅಡಿಗೆಗೆ ಬಳಸೋ ಕರಿಮೆಣಸಿನಂತಹ ಸಾಮಾನ್ಯ ಪದಾರ್ಥಗಳು ಒಂದು ಕಾಲದಲ್ಲಿ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುತ್ತಿದ್ದವು. ನಿಜ, ಅವುಗಳಿಗಾಗಿ ನಡೆದ ಹುಡುಕಾಟವೇ ಜಗತ್ತಿನ ನಕ್ಷೆಯನ್ನೇ ಶಾಶ್ವತವಾಗಿ ಬದಲಾಯಿಸ್ಬಿಡ್ತು. ಮಧ್ಯಕಾಲೀನ ಯುರೋಪ್ನ ಜನರಿಗೆ, ಅದರಲ್ಲೂ ಶ್ರೀಮಂತರಿಗೆ, ನಮ್ಮ ಭಾರತದ ಮಸಾಲೆ ಪದಾರ್ಥಗಳಂದ್ರೆ ಪಂಚಪ್ರಾಣವಾಗಿತ್ತು. ಇದು ಕೇವಲ ಅಡಿಗೆಯ ರುಚಿಯ ವಿಷಯವಾಗಿರ್ಲಿಲ್ಲ, ಬದಲಾಗಿ ಅವರ ಪ್ರತಿಷ್ಠೆಯ ಸಂಕೇತವಾಗಿತ್ತು. ಈ ಬೇಡಿಕೆಯೇ ಅಂದಿನ ಜಾಗತಿಕ ಆರ್ಥಿಕತೆಯನ್ನೇ ನಡುಗಿಸ್ತಿತ್ತು. ಹಾಗಿದ್ರೆ ಯಾವ್ಯಾವ ಮಸಾಲೆ ಪದಾರ್ಥಗಳಿಗೆ ಅಷ್ಟೊಂದು ಡಿಮ್ಯಾಂಡಿತ್ತು? ಕರಿಮೆಣಸು, ಶುಂಠಿ, ಏಲಕ್ಕಿ, ದಾಲ್ಚಿನಿ ಮತ್ತೆ ಜೀರಿಗೆ. ಇವುಗಳಿಗಾಗಿ ಯುರೋಪಿನ ವ್ಯಾಪಾರಿಗಳು ಯಾವುದೇ ಬೆಲೆ ಕೊಡಕ್ಕೂ ಸಿದ್ಧರಾಗಿದ್ರು. ಈ ಅಮೂಲ್ಯವಾದ ಸಂಪತ್ತು ಭಾರತದಿಂದ ಯುರೋಪಿಗೆ ಒಂದು ನಿರ್ದಿಷ್ಟ ಮಾರ್ಗದ ಮೂಲಕವೇ ಹೋಗ್ಬೇಕಿತ್ತು. ಇಷ್ಟೆಲ್ಲಾ ವ್ಯಾಪಾರ ಸಾವಿರಾರು ಕಿಲೋಮೀಟರ್ ದೂರ, ಆದ್ರೆ ಇದೆಲ್ಲ ನಡೀತಿದ್ದಿದ್ದು ಒಂದೇ ಒಂದು ನಗರದ ಮೂಲಕ. ಆ ನಗರ ಪೂರ್ವ ಮತ್ತು ಪಶ್ಚಿಮ ಜಗತ್ತಿನ ನಡುವೆ ಒಂದು ಸೇತುವೆ ಅಂತಿತ್ತು. ಆ ನಗರ ಬೇರೆ ಯಾವುದೂ ಅಲ್ಲ, ಅದು ಕಾನ್ಸ್ಟ್ಯಾಂಟಿನೋಪಲ್. ಅದನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತಾನೆ ಕರೀತಿದ್ರು. ಯಾಕಂದ್ರೆ ಅದರ ಲೊಕೇಶನ್ನೇ ಹಾಗಿತ್ತು. ಏಷ್ಯಾದಿಂದ ಬರೋ ಪ್ರತಿಯೊಂದು ಸರಕು ಇದೇ ನಗರದ ಮೂಲಕ ಯುರೋಪ್ಗೆ ಎಂಟ್ರಿ ಕೊಡ್ಬೇಕಿತ್ತು. ಆಗಿನ ಬಿಸ್ನೆಸ್ ಮಾಡೆಲ್ ತುಂಬಾ ಸಿಂಪಲ್ ಆಗಿತ್ತು. ಅರಬ್ ವ್ಯಾಪಾರಿಗಳು ಏಷ್ಯಾದಿಂದ ಮಸಾಲೆ ತಂದು ಕಾನ್ಸ್ಟ್ಯಾಂಟಿನೋಪಲ್ನಲ್ಲಿ ಮಾರೋರು. ಅಲ್ಲಿಂದ ಇಟಾಲಿಯ ವ್ಯಾಪಾರಿಗಳು ಅದನ್ನ ಕೊಂಡ್ಕೊಂಡು ಯುರೋಪ್ನಾದ್ಯಂತ ದುಪ್ಪಟ್ಟು ಮುಪ್ಪಟ್ಟು ಬೆಲೆಗೆ ಮಾರಿ ಸಿಕ್ಕಾಪಟ್ಟೆ ಲಾಭ ಮಾಡ್ಕೋತಿದ್ರು. ಅಂದ್ರೆ ಲಾಭವೆಲ್ಲ ಇವರಿಬ್ಬರ ಪಾಲು. ಆದ್ರೆ ಎಲ್ಲವೂ ಹೀಗೇ ಇರ್ಲಿಲ್ಲ. 1453 ಈ ಒಂದು ವರ್ಷ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಟ್ಟು. 1453ರಲ್ಲಿ ಏನಾಯ್ತು ಅಂದ್ರೆ, ಒಟ್ಟೋಮನ್ ತುರ್ಕರು ಬಂದು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನೇ ವಶಪಡಿಸ್ಕೊಂಡ್ರು ಅಷ್ಟೇ. ಆ ವ್ಯಾಪಾರ ಮಾರ್ಗದ ಮೇಲೆ ಸಿಕ್ಕಾಪಟ್ಟೆ ತೆರಿಗೆಗಳನ್ನ ಹಾಕಿದ್ರು. ಇದರಿಂದಾಗಿ ವ್ಯಾಪಾರಿಗಳಿಗೆ ಹಳೆ ದಾರಿ ಲಾಭದಾಯಕವಾಗಿ ಉಳಿಲೇ ಇಲ್ಲ. ಯುರೋಪಿನ ಹೆಬ್ಬಾಗಿಲಿಗೆ ಬೀಗ ಬಿದ್ದ ಹಾಗೆ ಆಗಿತ್ತು. ಈ ಒಂದು ವರ್ಷ ಇದನ್ನ ಸರಿಯಾಗಿ ನೆನಪಿನಲ್ಲಿಟ್ಕೊಳ್ಬೇಕು, ಯಾಕಂದ್ರೆ ಇದು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ವರ್ಷ. ಜಗತ್ತಿನ ವ್ಯಾಪಾರದ ಮೇಲೆ ಶಾಶ್ವತವಾದ ಪರಿಣಾಮ ಬೀರಿದ ವರ್ಷ. ಹೌದು, ಇದೇ ವರ್ಷದಲ್ಲಿ ಆಟೋಮನ್ ಟರ್ಕರು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿದ್ದ ಕಾನ್ಸ್ಟಂಟಿನೋಪಲ್ ನಗರವನ್ನ ತಮ್ಮ ವಶಕ್ಕೆ ತಗೊಳ್ತಾರೆ. ಇದರೊಂದಿಗೆ ಏನಾಯ್ತು ಅಂದ್ರೆ, ಭೂಮಾರ್ಗದ ಮೂಲಕ ನಡೀತಿದ್ದ ಇಡೀ ವ್ಯಾಪಾರ ಅವರ ಕಂಟ್ರೋಲ್ಗೆ ಹೋಯ್ತು. ಪರಿಣಾಮ ಏನಪ್ಪಾ ಅಂದ್ರೆ, ಟರ್ಕರು ಆ ವ್ಯಾಪಾರ ಮಾರ್ಗದ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ, ಯುರೋಪಿಯನ್ನರಿಗೆ ಆ ದಾರಿಯಲ್ಲಿ ವ್ಯಾಪಾರ ಮಾಡೋದು ಅಸಾಧ್ಯವೇ ಆಗಿ ಹೋಯಿತು. ಸಾವಿರಾರು ವರ್ಷಗಳಿಂದ ಲಾಭ ತಂದ್ಕೊಡ್ತಿದ್ದ ಮಾರ್ಗ ಒಂದೇ ಏಟಿಗೆ ನಿಂತುಹೋಯಿತು. ಸೊ ಒಂದು ದಾರಿ ಬಂದಾಯ್ತು. ಈಗೇನ್ ಮಾಡೋದು? ಈ ಬಿಕ್ಕಟ್ಟೆ ಯುರೋಪ್ನಲ್ಲಿ ಒಂದು ಹೊಸ ಶೋಧನಾ ಯುಗಕ್ಕೆ ನಾಂದಿ ಹಾಡ್ತು. ಪೂರ್ವದ ಸಂಪತ್ತಿಗೆ ಬೇರೆ ದಾರಿ ಹುಡುಕ್ಲೇಬೇಕಾದ ಅನಿವಾರ್ಯತೆ ಶುರುವಾಯಿತು. ಇದುವೇ ಒಂದು ದೊಡ್ಡ ಪೈಪೋಟಿಗೆ ಕಾರಣವಾಯಿತು. ಅಂದ್ಹಾಗೆ ಈ ಹೊಸ ದಾರಿ ಹುಡುಕೋಕೆ ಬರೀ ವ್ಯಾಪಾರ ಒಂದೇ ಕಾರಣವಾಗಿರ್ಲಿಲ್ಲ. ಸ್ಪೇನ್, ಪೋರ್ಚುಗಲ್ನಂಥ ದೇಶಗಳಿಗೆ ಇಟಾಲಿಯನ್ ವ್ಯಾಪಾರಿಗಳ ಮೊನೊಪಾಲಿಯನ್ನ ಮುರಿಬೇಕಿತ್ತು. ತಾವೇ ನೇರವಾಗಿ ಬಿಸ್ನೆಸ್ ಮಾಡಿ ಲಾಭ ಮಾಡಬೇಕು ಅನ್ನೋ ರಾಜಕೀಯ ಮತ್ತು ಆರ್ಥಿಕ ಲೆಕ್ಕಾಚಾರವೂ ಇತ್ತು. ಇದೇ ಟೈಮ್ನಲ್ಲಿ ಟೆಕ್ನಾಲಜಿಯೂ ಅವರಿಗೆ ಕೈ ಹಿಡಿತು ಅಂತ ಹೇಳ್ಬಹುದು. ದಿಕ್ಸೂಚಿ ಅಂದ್ರೆ ಕಂಪಾಸ್, ಆಸ್ಟ್ರಲೋಬ್ ಹಾಗೆ ಗನ್ ಪೌಡರ್ನಂಥ ಹೊಸ ಆವಿಷ್ಕಾರಗಳು ಸಾವಿರಾರು ಕಿಲೋಮೀಟರ್ ಸಮುದ್ರಯಾನ ಮಾಡೋಕೆ ಬೇಕಾದ ಧೈರ್ಯವನ್ನ ನಾವಿಕರಿಗೆ ಕೊಡ್ತು. ಆ ಕಾಲದಲ್ಲಿ ಬಂದ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಈ ಸಮುದ್ರಯಾನಕ್ಕೆ ತುಂಬಾನೇ ಸಹಾಯ ಮಾಡಿದ್ವು. ದಿಕ್ಸೂಚಿ, ನಕ್ಷತ್ರಗಳನ್ನ ನೋಡಿ ದಾರಿ ಕಂಡುಹಿಡಿಯೋ ಆಸ್ಟ್ರಲೋಬ್ ಮತ್ತೆ ಸಿಡಿಮದ್ದು, ಇವೆಲ್ಲ ಇಲ್ದೇ ಹೋಗಿದ್ರೆ ಆ ಮಹಾನ್ ಪಯಣ ಸಾಧ್ಯನೇ ಆಗ್ತಿರ್ಲಿಲ್ಲ. ತುಂಬಾ ಜನ ಪ್ರಯತ್ನ ಪಟ್ರು. ಹಾಗಾದ್ರೆ ಕಾಯುವಿಕೆ ಮುಗೀತು. ಆ ಐತಿಹಾಸಿಕ ಹುಡುಕಾಟದ ಕ್ಲೈಮ್ಯಾಕ್ಸ್ಗೆ ಬರೋಣ. ಇಡೀ ಜಗತ್ತನ್ನೇ ಶಾಶ್ವತವಾಗಿ ಬದಲಾಯಿಸಿದ ಆ ಒಂದು ಯಶಸ್ವಿ ಸಮುದ್ರಯಾನದ ಕ್ಷಣ. 1498 ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮಾ ಭಾರತದ ಪಶ್ಚಿಮ ಕರಾವಳಿಯಲ್ಲಿ, ಅಂದ್ರೆ ನಮ್ಮ ಕಲ್ಲಿಕೋಟೆ ಹತ್ರ ಇರೋ ಕಾಪಡ್ ಅನ್ನೋ ಜಾಗಕ್ಕೆ ಬಂದಿಳಿತಾನೆ. ಇಡೀ ಆಫ್ರಿಕಾ ಖಂಡವನ್ನೇ ಸುತ್ತಿ ಹಿಂದೂ ಮಹಾಸಾಗರವನ್ನ ದಾಟಿ ಆತ ಬಂದು ತಲುಪಿದ್ದು ನಮ್ಮ ಭಾರತದ ಪಶ್ಚಿಮ ಕರಾವಳಿಗೆ.
ಕಲ್ಲಿಕೋಟೆ ಹತ್ರ ಇರೋ ಕಾಪಡ್ ಅನ್ನೋ ಜಾಗಕ್ಕೆ. ಅಲ್ಲಿಗೆ ಯುರೋಪ್ನಿಂದ ಭಾರತಕ್ಕೆ ಒಂದು ಹೊಸ ಸಮುದ್ರ ಮಾರ್ಗ ತೆರೆದುಕೊಂಡಿತ್ತು. ಯುರೋಪ್ನಿಂದ ಭಾರತಕ್ಕೆ ಒಂದು ನೇರವಾದ ಕಂಪ್ಲೀಟ್ ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿದ ಆ ಐತಿಹಾಸಿಕ ಕ್ಷಣ ಅದು. ಇದರ ಮಹತ್ವ ಎಷ್ಟಿತ್ತು ಅಂದ್ರೆ ಊಹೆಗೂ ಮೀರಿದ್ದು. ಯಾಕಂದ್ರೆ ಮೊದಲ ಬಾರಿಗೆ ಯುರೋಪ್ಗೆ ಮಸಾಲೆಗಳ ಮೂಲದ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಸಿಕ್ತು. ಮಧ್ಯವರ್ತಿಗಳ ಕಾಟವಿಲ್ಲ, ವಿಪರೀತ ತೆರಿಗೆಗಳಿಲ್ಲ, ನೇರ ವ್ಯಾಪಾರ. ಇದು ಒಂದು ರೀತಿ ಗೇಮ್ ಚೇಂಜರ್ ಆಗಿತ್ತು. ಸರಿ, ದಾರಿ ಸಿಕ್ಕಾಯ್ತು. ಈಗ ಮುಂದೆ ಪೋರ್ಚುಗೀಸರು ಈ ಅವಕಾಶವನ್ನ ಹೇಗೆ ತಮ್ಮ ಲಾಭಕ್ಕೆ ಬಳಸ್ಕೊಂಡು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ರು ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಅದೇ ರೀತಿ ಭಾರತವನ್ನ ಬಿಟ್ಟು ಹೋದ ಕೊನೆಯ ಯುರೋಪಿಯನ್ನರು ಅವರೇ. ಇದು ಭಾರತದ ಮೇಲೆ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಮತ್ತು ಎಷ್ಟು ದೀರ್ಘಕಾಲ ಇತ್ತು ಅನ್ನೋದಕ್ಕೆ ಸಾಕ್ಷಿ. ಪೋರ್ಚುಗೀಸ್ ಅಧಿಕಾರವನ್ನ ಗಟ್ಟಿಗೊಳಿಸೋಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನೇ ಮೊದಲ ವೈಸ್ರಾಯ್, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅವನ ಹತ್ರ ಒಂದು ಪಕ್ಕಾ ಪ್ಲಾನ್ ಇತ್ತು. ಅವನ ಪಾಲಿಸಿಗೆ ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಅಂದ್ರೆ ಏನು? ಭೂಮಿ ಮೇಲೆ ಕೋಟೆ ಕಟ್ಟಿ ಜಾಗ ಗೆಲ್ಲೋದಕ್ಕಿಂತ ಸಮುದ್ರದ ಮೇಲೆ ನಮ್ಮ ಕಂಟ್ರೋಲ್ ಇರಬೇಕು ಅನ್ನೋದು ಅವನ ಐಡಿಯಾ. ಯಾಕಂದ್ರೆ ಸಮುದ್ರ ಯಾರ್ ಕೈಲಿರುತ್ತೋ ವ್ಯಾಪಾರ ಕೂಡ ಅವ್ರದೇ ಕೈಯಲ್ಲಿರುತ್ತೆ. ಅಲ್ಮೇಡಾ ಹಾಕಿದ ಫೌಂಡೇಶನ್ ಮೇಲೆ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದವನು ಅಫೋನ್ಸೋ ಡಿ ಅಲ್ಬುಕಾರ್ಕ್. ಅದಕ್ಕೆ ಇವನನ್ನ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಅಲ್ಬುಕರ್ಕ್ ಮಾಡಿದ 2 ಮುಖ್ಯ ಕೆಲಸಗಳು ಅಂದ್ರೆ, 1, 1510ರಲ್ಲಿ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನ ವಶಪಡಿಸಿಕೊಂಡಿದ್ದು, 2, ಅದನ್ನೇ ತಮ್ಮ ಆಡಳಿತದ ಹೆಡ್ಕ್ವಾರ್ಟರ್ಸ್ ಆಗಿ ಮಾಡಿದ್ದು. ಇದು ಭಾರತದಲ್ಲಿ ಅವರ ಆಡಳಿತಕ್ಕೆ ಒಂದು ಭದ್ರ ಬುನಾದಿ ಹಾಕಿಕೊಡ್ತು. ಫಸ್ಟ್ ಬಂದಿದ್ರ ಅಡ್ವಾಂಟೇಜ್ ತಗೊಂಡು ಪೋರ್ಚುಗೀಸರು ಸುಮಾರು ಒಂದು ಶತಮಾನ ಅಂದ್ರೆ 100 ವರ್ಷಗಳ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನೆಯೇ ಇಲ್ದ ಹಾಗೆ ಮೊನೋಪೊಲಿ ಸಾಧಿಸಿದ್ರು. ಆಮೇಲೆ ನಿಧಾನವಾಗಿ ಡಚ್ಚರು ಮತ್ತು ಇಂಗ್ಲಿಷರು ಬಂದ ಮೇಲೆ ಇವರ ಪ್ರಭಾವ ಕಡಿಮೆ ಆಗ್ತಾ ಬಂತು. ಈ ನಕ್ಷೆಯನ್ನ ಒಮ್ಮೆ ಗಮನಿಸಿ. ಭಾರತದ ಕರಾವಳಿಯುದ್ದಕ್ಕೂ ಯುರೋಪಿಯನ್ ಶಕ್ತಿಗಳು ಹೇಗೆ ತಮ್ಮ ನೆಲೆಗಳನ್ನ ಸ್ಥಾಪಿಸಲು ಮುಗಿಬಿದ್ದವು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಬ್ರಿಟಿಷ್, ಫ್ರೆಂಚ್, ಡಚ್, ಪೋರ್ಚುಗೀಸ್ ಹೀಗೆ ಎಲ್ಲರೂ ಕರಾವಳಿಯನ್ನೇ ಟಾರ್ಗೆಟ್ ಮಾಡಿದ್ರು. ಸೂರತ್, ಮುಂಬೈ, ಮದ್ರಾಸ್, ಪಾಂಡಿಚೇರಿ, ಕೊಚ್ಚಿನ್ ಹೀಗೆ ಪ್ರತಿಯೊಂದು ಪ್ರಮುಖ ಬಂದರು ಪ್ರದೇಶವೂ ವಿದೇಶಿಯರ ನಿಯಂತ್ರಣಕ್ಕೆ ಹೋಗ್ತಿತ್ತು. ನೋಡೋದಕ್ಕಿದೊಂದು ಭಾರಿ ಆಕ್ರಮಣದ ನಕ್ಷೆಯಂತೆ ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯ ಅಂದ್ರೆ ಈ ಕೋಠಿಗಳು ಅಥವಾ ಫ್ಯಾಕ್ಟರಿಗಳು. ಹೆಸರಿಗೆ ಮಾತ್ರ ಇವು ವ್ಯಾಪಾರಿ ವಸ್ತುಗಳನ್ನ ಇಡುವ ಗೋದಾಮುಗಳು. ಆದರೆ ವಾಸ್ತವದಲ್ಲಿ ಹೇಗಿದ್ದು ಗೊತ್ತಾ? ಇವುಗಳ ಸುತ್ತಲೂ ಬೃಹತ್ ರಕ್ಷಣಾ ಗೋಡೆಗಳಿದ್ವು. ಅಂದ್ರೆ ವ್ಯಾಪಾರಕ್ಕಾಗಿ ಬಂದವರು ತಮ್ಮ ವ್ಯಾಪಾರವನ್ನು ಮಿಲಿಟರಿ ಬಲದೊಂದಿಗೆ ಸೇರಿಸ್ತಿದ್ರು. ವಾಣಿಜ್ಯ ಮತ್ತು ಸಶಸ್ತ್ರ ಆಕ್ರಮಣದ ನಡುವಿನ ಅಂತರ ಈ ಕೋಟಿಗಳ ಮೂಲಕವೇ ಮರೆಯಾಗಲು ಶುರುವಾಯಿತು. ಮುಂದಿನ ಹಂತ ಡಚ್ಚರ ವಿಸ್ತರಣೆ ಮತ್ತು ಏಕಸ್ವಾಮ್ಯದ ಮುಕ್ತಾಯ. ಪೋರ್ಚುಗೀಸರ ಏಕಸ್ವಾಮ್ಯಕ್ಕೆ ಬ್ರೇಕ್ ಹಾಕಿದ್ದು ಡಚ್ಚರು. 1602ರಲ್ಲಿ ನೆದರ್ಲ್ಯಾಂಡ್ಸ್ನಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಶುರುವಾಯಿತು. ಅವರು ಸುಮ್ಮನೆ ಕೂರ್ಲಿಲ್ಲ, ನೇರವಾಗಿ ಭಾರತ, ಜಾವಾ, ಸುಮತ್ರಾ ಮತ್ತು ಇಂಡೋನೇಷ್ಯಾದಂಥ ದ್ವೀಪಗಳಿಗೆ ಲಗ್ಗೆ ಇಟ್ರು. ಸೂರತ್, ಬ್ರೋಚ್, ಕೊಚ್ಚಿನ್, ಮಚಿಲಿಪಟ್ಟಣಂ ಹೀಗೆ ಸಾಲು ಸಾಲು ರಕ್ಷಣಾತ್ಮಕ ಕೋಟೆಗಳನ್ನೇ ಕಟ್ಟಿದ್ರು. ಇದೊಂದು ಅತ್ಯಂತ ಆಕ್ರಮಣಕಾರಿ ಮತ್ತು ವ್ಯವಸ್ಥಿತವಾದ ಕಾರ್ಪೊರೇಟ್ ವಿಸ್ತರಣೆಯಾಗಿತ್ತು. ಈಗ ಈ ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬರೋಣ. ಅದೇ ಮಾರ್ತಾಂಡವರ್ಮನ ಹೋರಾಟ ಮತ್ತು ವೇನಾಡ್ ರಕ್ಷಣೆ. 172ರಿಂದ 1758ರವರೆಗೆ ತಿರುವಾಂಕೂರು ಅಂದರೆ ಅಂದಿನ ವೇನಾಡ್ ಅನ್ನು ಆಳಿದ ವೀರ ಸೇನಾನಿ ಮಾರ್ತಾಂಡವರ್ಮನ ಕಥೆಯಿದು. ಇದನ್ನ ನಾವು ಖಂಡಿತವಾಗಿಯೂ ಡೇವಿಡ್ ಮತ್ತು ಗೋಲಿಯಾತ್ ಕತೆಗೆ ಹೋಲಿಸಬಹುದು. ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಲು ಈ ಸ್ಥಳೀಯ ನಾಯಕ ಆ ಬೃಹತ್ ಡಚ್ ಕಾರ್ಪೊರೇಟ್ ಶಕ್ತಿ ಎದುರು ಎದೆಯುಬ್ಬಿಸಿ ನಿಂತ. ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಬದಲಾಯಿಸಿದ ಮಾರ್ತಾಂಡವರ್ಮ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರಿಗೆ ಬಲವಾದ ಪೆಟ್ಟು ಕೊಟ್ಟ. ಇದನ್ನ ಸಹಿಸದ ಡಚ್ಚರು ಸುಮ್ಮನಾದ್ರಾ? ಖಂಡಿತ ಇಲ್ಲ. ಅವರು ಸ್ಥಳೀಯ ಸಂಸ್ಥಾನಗಳಾದ ಕಾಯಂಕುಲಂ, ಕೊಚ್ಚಿ, ಪುರಕಾಡ್ ಒಟ್ಟು ವಡಕುಂಕೂರ್ ಜೊತೆ ಸೇರಿ ಒಂದು ದೊಡ್ಡ ಮೈತ್ರಿಕೂಟ ಕಟ್ಕೊಂಡು ತಿರುವಾಂಕೂರಿನ ಮೇಲೆ ಮುಗಿಬಿದ್ರು. ಆದರೆ ಫಲಿತಾಂಶ ಅಚ್ಚರಿದಾಯಕವಾಗಿತ್ತು. ಮಾರ್ತಾಂಡವರ್ಮನ ಸೇನೆ ಈ ಇಡೀ ಡಚ್ ಒಕ್ಕೂಟವನ್ನೇ ಧೂಳೀಪಟ ಮಾಡಿತು. ಅಷ್ಟೇ ಅಲ್ಲ, ಡಚ್ಚರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದ ನೆಡುಮಂಗಡ ಮತ್ತು ಕೊಟ್ಟಾರಕ್ಕರವನ್ನು ವಶಪಡಿಸಿಕೊಂಡಿತು. ಒಂದು ಬೃಹತ್ ಕಾರ್ಪೊರೇಟ್ ಸೇನೆಗೆ ಎದುರಾದ ಅತ್ಯಂತ ಭೀಕರ ಸೋಲಿದು.
ಈ ಸಂಘರ್ಷದ ಹಾದಿಯನ್ನೊಮ್ಮೆ ನೋಡಿದರೆ 1729ರಲ್ಲಿ ಮಾರ್ತಾಂಡವರ್ಮನ ಆಳ್ವಿಕೆ ಶುರುವಾಯಿತು. 1741ರಲ್ಲಿ ಕೊಟ್ಟಾರಕ್ಕರ ನೆಪವಿಟ್ಕೊಂಡು ಡಚ್ ಕಂಪನಿ ಯುದ್ಧ ಸಾರಿತು. ಆದರೆ ಯುದ್ಧದಲ್ಲಿ ಭಾರೀ ಮುಖಭಂಗ ಮತ್ತು ಅಪಾರ ನಷ್ಟ ಅನುಭವಿಸಿದ ಡಚ್ಚರು ಕೊನೆಗೆ 1753ರ ಆಗಸ್ಟ್ 15ರಂದು ಸಂಪೂರ್ಣವಾಗಿ ಶರಣಾಗತಿ ಒಪ್ಪಂದಕ್ಕೆ ಸಹಿ ಹಾಕಬೇಕಾಯಿತು. ಇಡೀ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿದ ಈ ಘಟನೆ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಮತ್ತು ಇದು ಅತ್ಯದ್ಭುತವಾಗಿ ಏನನ್ನ ವಿವರಿಸುತ್ತೆ ಅಂದ್ರೆ, ಮಾರ್ತಾಂಡವರ್ಮನ ಈ ಸಾಧನೆ ಕೇವಲ ಒಂದು ಯುದ್ಧಕ್ಕೆ ಸೀಮಿತವಾಗಿರಲಿಲ್ಲ. 1729ರಲ್ಲಿ ಆಡಳಿತ ಶುರುಮಾಡಿ 1741ರಲ್ಲಿ ಮಹಾಯುದ್ಧ ಗೆದ್ದು ಅಂತಿಮವಾಗಿ 1753ರ ಆಗಸ್ಟ್ 15ರಂದು ಡಚ್ ಪಡೆಗಳು ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗುವಂತೆ ಮಾಡಿದ ಆತನ ಈ ಪಯಣ ಭಾರತದ ಇತಿಹಾಸದಲ್ಲಿಯೇ ಒಂದು ಅಚ್ಚಳಿಯದ ಹೆಮ್ಮೆಯ ಕಾಲಘಟ್ಟ. ಈ ಐತಿಹಾಸಿಕ ಗೆಲುವಿನ ನಂತರ ಏನಾಯಿತು ಗೊತ್ತಾ? ಇಡೀ ಪ್ರಾದೇಶಿಕ ಶಕ್ತಿ ಮತ್ತು ಸಂಪತ್ತಿನ ಸಮತೋಲನವೇ ಬದಲಾಗಿ ಹೋಯಿತು. ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಬೆಳೆದರೆ ತಿರುವಾಂಕೂರು ಅತ್ಯಂತ ಶ್ರೀಮಂತ ಸಂಸ್ಥಾನವಾಗಿ ಹೊರಹೊಮ್ಮಿತು. ಒಂದು ದಿಟ್ಟ ಸ್ಥಳೀಯ ಪ್ರತಿರೋಧ ಭೌಗೋಳಿಕ ಆರ್ಥಿಕತೆಯನ್ನೇ ಹೇಗೆ ಬುಡಮೇಲು ಮಾಡಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ತಿರುವಾಂಕೂರಿನಲ್ಲೇ ಡಚ್ಚರು ಸೋತಿದ್ದೋ ಏಷ್ಯಾದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ತಂದಿತು. ಈ ಚಿತ್ರಣ ಅದನ್ನು ಅದ್ಭುತವಾಗಿ ವಿವರಿಸ್ತಾ ಇದೆ ನೋಡಿ. ಎರಡು ಯುರೋಪಿಯನ್ ಮಹಾಶಕ್ತಿಗಳ ದಿಕ್ಕುಗಳು ಹೇಗೆ ಬೇರೆಯಾದವು ಅಂತ. ಒಂದೆಡೆ ಭಾರತದಲ್ಲಿ ಇಂಗ್ಲಿಷರ ಶಕ್ತಿ ಮತ್ತು ಪ್ರಾಬಲ್ಯ ದಿನೇ ದಿನೇ ಏರ್ತಲೇ ಇತ್ತು. ಇನ್ನೊಂದೆಡೆ ಭಾರತದಲ್ಲಿ ನೆಲೆಯಿಲ್ಲದಂತಾದ ಡಚ್ಚರು ಅನಿವಾರ್ಯವಾಗಿ ಆಗ್ನೇಯ ಏಷ್ಯಾದ ದ್ವೀಪಗಳ ಕಡೆಗೆ ಮುಖ ಮಾಡಬೇಕಾಯಿತು. ಈ ಘಟನೆ ಡಚ್ಚರ ಅಧಿಕಾರದ ಅವನತಿಗೆ ಮತ್ತು ಬ್ರಿಟಿಷರ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಎಷ್ಟು ವ್ಯವಸ್ಥಿತವಾಗಿ ಎಂಟ್ರಿ ಕೊಡ್ತು ಅಂತ ನೀವೇ ನೋಡಿ. ಡಿಸೆಂಬರ್ 31, 1600ರಲ್ಲಿ ಎಲಿಜಬೆತ್ ರಾಣಿಯಿಂದ 15 ವರ್ಷಗಳ ವ್ಯಾಪಾರ ಪರವಾನಿಗೆ ಸಿಗತ್ತೆ. 1613ರಲ್ಲಿ ಅಧಿಕೃತವಾಗಿ ವ್ಯಾಪಾರ ಶುರುವಾಡುತ್ತೆ. ಅದಾದ್ಮೇಲೆ 1617ರಲ್ಲಿ 1ನೇ ಜೇಮ್ಸ್ ರಾಜನ ರಾಯಭಾರಿಯಾದ ಸರ್ ಥಾಮಸ್ ರೋ ನೇರವಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಪ್ರತಿಯೊಂದು ಹೆಜ್ಜೆಯೂ ಎಷ್ಟು ಲೆಕ್ಕಾಚಾರದಿಂದ ಕೂಡಿತ್ತು ಅನ್ನೋದು ಇದರಿಂದಲೇ ತಿಳಿಯುತ್ತೆ. ಇನ್ನು ಬುನಾದಿ ನಿರ್ಮಾಣ ಅಂದ್ರೆ ಕೇವಲ ವ್ಯಾಪಾರಿಗಳಾಗಿದ್ದೋರು ಕೋಟೆಗಳನ್ನ ಕಟ್ಟಲು ಶುರುಮಾಡಿದ ಕಥೆ. ಕೇವಲ ವ್ಯಾಪಾರಕ್ಕೆ ಅಂತ ಬಂದ ಇಂಗ್ಲಿಷರು ಬೃಹತ್ ಕೋಟೆಗಳನ್ನು ಕಟ್ಟಿ ಅಧಿಕಾರಶಾಹಿಗಳಾಗಿ ಬದಲಾಗಿದ್ದು ಹೇಗೆ ಅಂತ ಗಮನಿಸಿ. ಮೊದಲು ಮೊಘಲ್ ಸಾಮ್ರಾಟ ಜಹಾಂಗೀರ್ನಿಂದ ಸೂರತ್ನಲ್ಲಿ ಒಂದು ಫ್ಯಾಕ್ಟರಿ ತೆರೆಯಲು ಫರ್ಮಾನ್ ಅಥವಾ ಆದೇಶ ಪಡೆದರು. ಆಮೇಲೆ ಆಗ್ರಾ, ಅಹಮದಾಬಾದ್, ಬ್ರೋಚ್ನಲ್ಲೂ ಫ್ಯಾಕ್ಟರಿಗಳು ಶುರುವಾದವು. 1639 ಹೊತ್ತಿಗೆ ಏನಾಯಿತು? ಮದ್ರಾಸ್ನಲ್ಲಿ ಚಂದ್ರಗಿರಿಯ ರಾಜನಿಂದ ಭೂಮಿಯನ್ನೇ ಖರೀದಿಸಿ ಅಲ್ಲಿ ಸೆಂಟ್ ಜಾರ್ಜ್ ಫೋರ್ಟ್ ಅನ್ನೋ ಬಲಿಷ್ಠ ಕೋಟೆಯನ್ನೇ ಕಟ್ಟಿದ್ರು. ಇದು ರಕ್ಷಣೆಗಿಂತ ಹೆಚ್ಚಾಗಿ ಮುಂದಾಗಲಿದ್ದ ಆಕ್ರಮಣದ ಸ್ಪಷ್ಟ ಮುನ್ಸೂಚನೆಯಾಗಿತ್ತು. ಡಚ್ಚರ ತರಹ ಬ್ರಿಟಿಷರು ಆರಂಭದಲ್ಲೇ ಆಕ್ರಮಣಕಾರಿಯಾಗಿರಲಿಲ್ಲ. ಅವರ ಹೆಜ್ಜೆಗಳು ಅತ್ಯಂತ ವ್ಯವಸ್ಥಿತ ಮತ್ತು ರಾಜತಾಂತ್ರಿಕವಾಗಿದ್ದವು. 1600ರಲ್ಲಿ ರಾಣಿ ಎಲಿಜಬೆತ್ ಅವರಿಂದ ವ್ಯಾಪಾರಕ್ಕೆ ಪರವಾನಗಿ ಪಡೆದು 1613ರಲ್ಲಿ ಮೊಘಲ್ ಸಾಮ್ರಾಟ್ ಜಹಾಂಗೀರ್ನಿಂದ ಸೂರತ್ನಲ್ಲಿ ತಮ್ಮ ಮೊದಲ ಕೋಟೆ ಸ್ಥಾಪಿಸಲು ಫರ್ಮಾನ್ ಪಡೆದರು. ಆಮೇಲೆ 1617ರಲ್ಲಿ ಸರ್ ಥಾಮಸ್ ರೋ ಮುಖಾಂತರ ಮತ್ತಷ್ಟು ಕಡೆ ವಿಸ್ತರಿಸಿದರು. 1639ರ ಹೊತ್ತಿಗೆ ಮದ್ರಾಸ್ನಲ್ಲಿ ಬಲಿಷ್ಠ ಸೇಂಟ್ ಜಾರ್ಜ್ ಕೋಟೆ ಕಟ್ಟಲು ಭೂಮಿಯನ್ನೇ ಪಡೆದುಕೊಂಡರು. ಒಂದೊಂದೇ ಹೆಜ್ಜೆಯನ್ನ ಅವರು ಎಷ್ಟು ಲೆಕ್ಕಾಚಾರದಿಂದ ಇಟ್ಟರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಈಗ ಈ 10 ಅನ್ನೋ ಸಂಖ್ಯೆಯ ಹಿಂದಿರೋ ಆಶ್ಚರ್ಯ ಸತ್ಯ ಕೇಳಿದ್ರೆ ನೀವು ಅಕ್ಷರಶಃ ಬೆಚ್ಚಿ ಬೀಳ್ತೀರಾ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. 1668ರಲ್ಲಿ ಇಂಗ್ಲೆಂಡಿನ 2ನೇ ಚಾರ್ಲ್ಸ್ ರಾಜ ಇಡೀ ಬಾಂಬೆ ನಗರವನ್ನೇ ಕಂಪನಿಗೆ ಬಾಡಿಗೆಗೆ ಕೊಟ್ಟ. ಎಷ್ಟು ಗೊತ್ತಾ? ವರ್ಷಕ್ಕೆ ಕೇವಲ 10 ಪೌಂಡ್ಗಳು. ಇಂದಿನ ಬೃಹತ್ ಮಹಾನಗರವೊಂದನ್ನ ಕೇವಲ 10 ಪೌಂಡ್ಗಳಿಗೆ ಒಂದು ಕಾರ್ಪೊರೇಟ್ ಕಂಪನಿಗೆ ಬಾಡಿಗೆಗೆ ಕೊಟ್ಟಿದ್ರು ಅನ್ನೋದು ಇತಿಹಾಸದ ಅತ್ಯಂತ ವಿಲಕ್ಷಣ ಸತ್ಯಗಳಲ್ಲಿ ಒಂದು. ಇಂದಿನ ಆ ಬೃಹತ್ ವಾಣಿಜ್ಯ ನಗರಿ ಮುಂಬೈ, ಅಂದರೆ ಅಂದಿನ ಬಾಂಬೆಯನ್ನು ಇಂಗ್ಲೆಂಡ್ನ ರಾಜ 2ನೇ ಚಾರ್ಲ್ಸ್ 1668ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಎಷ್ಟು ಬಾಡಿಗೆಗೆ ನೀಡಿದ ಗೊತ್ತಾ? ಹೌದು, ವರ್ಷಕ್ಕೆ ಕೇವಲ 10 ಪೌಂಡ್ಗಳಿಗೆ. ಬ್ರಿಟಿಷರು ಎಷ್ಟು ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ತಮ್ಮ ಭದ್ರ ಬುನಾದಿಯನ್ನ ಹಾಕಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. 18ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ಏನಾಗಿತ್ತು ಅಂದ್ರೆ, ಪೋರ್ಚುಗೀಸರು ಮತ್ತು ಡಚ್ಚರ ಪ್ರಭಾವ ಬಹುಮಟ್ಟಿಗೆ ಕಡಿಮೆಯಾಗಿತ್ತು. ಇದು ಸಹಜವಾಗಿಯೇ ಒಂದು ದೊಡ್ಡ ರಾಜಕೀಯ ಶೂನ್ಯತೆಯನ್ನ ಸೃಷ್ಟಿ ಮಾಡಿತು. ಬ್ರಿಟಿಷ್ ಮತ್ತು ಫ್ರೆಂಚ್ ಕಂಪನಿಗಳಿಗೆ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಇದಕ್ಕಿಂತ ಒಳ್ಳೆಯ ಅವಕಾಶ ಬೇಕಿತ್ತಾ? ಖಂಡಿತ ಇಲ್ಲ.
ಈ ಎರಡು ಬಲಿಷ್ಠ ಕಂಪನಿಗಳ ಏಳಿಗೆಯನ್ನು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಇವರಿಬ್ಬರ ಬೆಳವಣಿಗೆಯೂ ಬಹುತೇಕ ಸಮಾನಾಂತರವಾಗಿತ್ತು. ಒಂದೆಡೆ ಬ್ರಿಟಿಷರು ಹೂಗ್ಲಿ ನದೀ ತೀರದ ಹಳ್ಳಿಗಳನ್ನು ಖರೀದಿಸಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನ ಕಟ್ಟಿ ತಮ್ಮ ಬೇರುಗಳನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ರು. ಮತ್ತೊಂದೆಡೆ 1668ರಲ್ಲೇ ಶುರುವಾದ ಫ್ರೆಂಚರ ಪಯಣ 1674ರ ಹೊತ್ತಿಗೆ ಪಾಂಡಿಚೇರಿಯನ್ನ ತಮ್ಮ ಪ್ರಬಲ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುವ ಮಟ್ಟಿಗೆ ಬೆಳೆದಿತ್ತು. ಇಲ್ಲಿಂದ ಶುರುವಾಗುತ್ತೆ ಅಸಲಿ ಆಟ. ಅದೇ ಮೊದಲನೇ ಕಾರ್ನಾಟಿಕ್ ಯುದ್ಧ. ಈ ಆರಂಭಿಕ ಘರ್ಷಣೆಗೆ ಬೆಂಕಿ ಹಚ್ಚಿದ್ದೇ ಪಾಂಡಿಚೇರಿಯ ಗವರ್ನರ್ ಆಗಿದ್ದ ಡೂಪ್ಲೆ. ಆತನಿಗೆ ಅಪಾರವಾದ ಮಹತ್ವಾಕಾಂಕ್ಷೆ ಇತ್ತು. ಆದರೆ ಇಲ್ಲೊಂದು ಅತಿ ದೊಡ್ಡ ವಿಪರ್ಯಾಸ ಇದೆ ನೋಡಿ. ಫ್ರೆಂಚರು ಬ್ರಿಟಿಷರಿಂದ ಮದ್ರಾಸನ್ನೇನು ವಶಪಡಿಸ್ಕೊಂಡ್ರು, ಅನ್ವರುದ್ದೀನ್ನ ಸೇನೆಯನ್ನೂ ಸೋಲಿಸಿದ್ರು. ಆದರೆ ಲಾಬೋರ್ಡೆನಾಯ್ಸ್ ಅಂತ ಒಬ್ಬ ಫ್ರೆಂಚ್ ಸೇನಾಧಿಕಾರಿ ಇದ್ದ. ಆತ ಏನ್ಮಾಡ್ದ ಗೊತ್ತಾ? ಬ್ರಿಟಿಷರಿಂದ ಗುಟ್ಟಾಗಿ ಲಂಚ ಪಡೆದು ತನ್ನ ಬಾಸ್ ಡೂಪ್ಲೆಗೂ ಒಂದ್ಮಾತು ಹೇಳದೆ ಮದ್ರಾಸ್ ಬಿಟ್ಕೊಟ್ಟು ನೇರವಾಗಿ ಮಾರಿಷಸ್ಗೆ ಹಡಗೇರಿ ಹೊರಟೆ ಹೋದ. ಇದರಿಂದ ಡೂಪ್ಲೆಗೆ ಎಷ್ಟು ಕೋಪ ಬಂದಿರಬೇಡ. ಆತ ಮದ್ರಾಸ್ ಮರಳಿ ಪಡೆಯಲು ಎಷ್ಟೇ ಪ್ರಯತ್ನ ಪಟ್ರೂ ಅದು ಕೊನೆಗೂ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ಯುರೋಪ್ನಲ್ಲಿ ಏಕ್ಸ್ಲಾ ಚಾಪೆಲ್ ಒಪ್ಪಂದ ಆದಮೇಲೆ ಈ ಯುದ್ಧ ತಾತ್ಕಾಲಿಕವಾಗಿ ತಣ್ಣಗಾಯಿತು. ಹಾಗಾದ್ರೆ ಈ ಒಪ್ಪಂದದಿಂದ ದಕ್ಷಿಣ ಭಾರತದಲ್ಲಿ ಶಾಶ್ವತ ಶಾಂತಿ ನೆಲೆಸುತ್ತಾ? ಎರಡು ಕಂಪನಿಗಳ ನಡುವಿನ ದ್ವೇಷ ನಿಜಕ್ಕೂ ಮರ್ತೋಯ್ತಾ? ಉತ್ತರ ಸ್ಪಷ್ಟವಾಗಿದೆ, ಖಂಡಿತ ಇಲ್ಲ. ಇಲ್ಲಿಂದಲೇ ನಾವು ನೇರವಾಗಿ ಎರಡನೇ ಕಾರ್ನಾಟಿಕ್ ಯುದ್ಧದ ಗೊಂದಲಗಳಿಗೆ ಕಾಲಿಡ್ತೀವಿ. 1748ರಲ್ಲಿ ಹೈದರಾಬಾದ್ ಸಂಸ್ಥಾನದ ಸ್ಥಾಪಕ ಅಸಫ್ ಜಾ ಮರಣ ಹೊಂದಿದಾಗ ಸಿಂಹಾಸನಕ್ಕಾಗಿ ದೊಡ್ಡ ಮಟ್ಟದ ಬಿಕ್ಕಟ್ಟು ಶುರುವಾಯಿತು. ಆ ಸಮಯದಲ್ಲಿ ಯಾರಿಗೆ ಯಾರು ಬೆಂಬಲ ಕೊಡ್ತಾ ಇದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹೈದರಾಬಾದ್ನಲ್ಲಿ ಫ್ರೆಂಚರು ಮುಜಾಫರ್ ಜಂಗ್ ಪರ ನಿಂತ್ರೆ ಬ್ರಿಟಿಷರು ನಾಸಿರ್ ಜಂಗಿಗೆ ಬೆಂಬಲ ಕೊಟ್ರು. ಇತ್ತ ಕರ್ನಾಟಕನಲ್ಲೂ ಅಷ್ಟೇ. ಬ್ರಿಟಿಷರು ಅನ್ವರುದ್ದೀನ್ ಕಡೆ ಇದ್ರೆ ಫ್ರೆಂಚರು ಚಂದಾ ಸಾಹೇಬ್ನಿಗೆ ಸಾಥ್ ಕೊಟ್ರು. ಒಟ್ನಲ್ಲಿ ಎರಡೂ ಕಡೆ ಮೈತ್ರಿಗಳ ದೊಡ್ಡ ಜಾಲವೇ ಸೃಷ್ಟಿಯಾಗಿತ್ತು. ಈ ಸಂಘರ್ಷಗಳು ಎಷ್ಟು ಮಿಂಚಿನ ವೇಳದಲ್ಲಿ ನಡೀತು ಅಂದ್ರೆ 1749ರ ಆಂಬೂರ್ ಕದನದಲ್ಲಿ ಅನ್ವರುದ್ದೀನ್ ಹತ್ಯೆ ಆಗ್ತಾನೆ. ಫ್ರೆಂಚರು ತಾವು ಅಂದುಕೊಂಡಂತೆ ಯಶಸ್ವಿಯಾಗಿ ಎರಡೂ ಸಿಂಹಾಸನಗಳ ಮೇಲೆ ತಮ್ಮವರನ್ನೇ ಕೂರಿಸ್ತಾರೆ. ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ ಸತ್ತ ಮೇಲೆ ಸಲಾಬತ್ ಜಂಗ್ನನ್ನ ನಿಜಾಮನನ್ನಾಗಿ ಮಾಡಿ ಅವನ ರಕ್ಷಣೆಗೆ ಅಂತ ಬುಸ್ಸಿ ಅನ್ನೋ ತಮ್ಮದೇ ಸೇನಾಧಿಕಾರಿಯನ್ನ ನೇಮಿಸ್ತಾರೆ. ಇದೆಲ್ಲ ನೋಡಿದ್ರೆ ಫ್ರೆಂಚರಿಗೆ ಸಂಪೂರ್ಣ ಜಯ ಸಿಕ್ತು ಅಂತಾನೆ ಅನ್ಸುತ್ತೆ ಅಲ್ವಾ? ಆದರೆ ಟ್ವಿಸ್ಟ್ ಶುರುವಾಗಿದ್ದೇ ಇಲ್ಲಿ. ಬ್ರಿಟಿಷರು ಕ್ಯಾಂಪ್ನಲ್ಲಿದ್ದ ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಂತ ತಿರುಚನಪಳ್ಳಿಗೆ ಓಡಿ ಹೋಗ್ತಾನೆ. ಹೀಗೆ ಬ್ರಿಟಿಷರು ಸೋಲಿನ ಸುಡಿಯಲ್ಲಿದ್ದಾಗ ರಾಬರ್ಟ್ ಕ್ಲೈವ್ ಅನ್ನೋ ಬ್ರಿಟಿಷ್ ಅಧಿಕಾರಿ ಅನಿರೀಕ್ಷಿತವಾಗಿ ಎಂಟ್ರಿ ಕೊಡ್ತಾನೆ. ಆತ ಕಾರ್ನಾಟಿಕ್ನ ರಾಜಧಾನಿ ಆರ್ಕಾಟ್ ಮೇಲೆ ಒಂದು ದಿಟ್ಟ ದಾಳಿ ಮಾಡ್ತಾನೆ. ಇದರ ಪರಿಣಾಮವಾಗಿ ಫ್ರೆಂಚರು ಸೋಲ್ತಾರೆ, ಚಂದಾ ಸಾಹೇಬನ ಹತ್ಯೆ ಆಗುತ್ತೆ. ಇಡೀ ಆಟದ ದಿಕ್ಕೆ ಬ್ರಿಟಿಷರು ಕಡೆ ತಿರ್ಕೊಳ್ಳುತ್ತೆ. ಅಂತಿಮವಾಗಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಎರಡನೇ ಯುದ್ಧ ಮುಗಿಯುತ್ತೆ. ಫ್ರೆಂಚರಿಗೆ ಇದು ಎಷ್ಟರ ಮಟ್ಟಿಗೆ ಮುಖಭಂಗ ತಂದಿತ್ತು ಅಂದ್ರೆ ಶಾಂತಿ ಬಯಸಿದ ಫ್ರಾನ್ಸ್ ಸರ್ಕಾರ ಡೂಪ್ಲೆಯನ್ನೇ ವಾಪಸ್ ಕರೆಸ್ಕೊಳ್ಳುತ್ತೆ. ಡೂಪ್ಲೆ ಹೋದ್ಮೇಲೆ ಏನಾಯ್ತು? ಅದೇ ನಮ್ಮ ಮುಂದಿನ ಘಟ್ಟ, ನಿರ್ಣಾಯಕವಾದ ಮೂರನೇ ಕಾರ್ನಾಟಿಕ್ ಯುದ್ಧ. 1760ರ ನಡೆದ ವಾಂಡಿವಾಶ್ ಕದನ ಇದೆಯಲ್ಲ, ಇದು ಅಕ್ಷರಶಃ ಫೈನಲ್ ಮ್ಯಾಚ್. ಬ್ರಿಟಿಷ್ ಕಮಾಂಡರ್ ಸರ್ ಐರ್ಕೋಟ್ ಫ್ರೆಂಚರನ್ನ ಸಂಪೂರ್ಣವಾಗಿ ಮಣಿಸ್ತಾನೆ. ಬುಸ್ಸಿ ಅಂತ ಘಟಾನುಘಟಿ ನಾಯಕರು ಸೆರೆಯಾಗ್ತಾರೆ. ಕೊನೆಗೆ ಬೇರೆ ದಾರಿಯಿಲ್ಲದೆ ಫ್ರೆಂಚ್ ಕಮಾಂಡರ್ ಲಾಲಿ ಪಾಂಡಿಚೇರಿಯಲ್ಲಿ ಬೇಷರತ್ತಾಗಿ ಶರಣಾಗ್ತಾನೆ. 1763ರ ಪ್ಯಾರಿಸ್ ಒಪ್ಪಂದದಲ್ಲಿ ಫ್ರೆಂಚರಿಗೆ ಪಾಂಡಿಚೇರಿಯನ್ನೇನೋ ವಾಪಸ್ ಕೊಟ್ರು. ಆದ್ರೆ ರಾಜಕೀಯವಾಗಿ ಅವರನ್ನ ಸಂಪೂರ್ಣವಾಗಿ ಮೂಲೆಗುಂಪು ಮಾಡಲಾಗಿತ್ತು. ಇನ್ನು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರನ್ನ ತಡೆಯೋರು ಯಾರೂ ಇರಲಿಲ್ಲ. ಈ ಇಡೀ ಇತಿಹಾಸವನ್ನ ನಿಜವಾಗಿಯೂ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಕೊನೆಯದಾಗಿ ಈ ಇಬ್ರು ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡಲೇಬೇಕು. ಅವರೇ ರಾಬರ್ಟ್ ಕ್ಲೈವ್ ಮತ್ತು ಡೂಪ್ಲೆ. ಇವರಿಬ್ಬರೂ ಅಪಾರ ಮಹತ್ವಾಕಾಂಕ್ಷೆ ಇದ್ದವರೇ, ಆದರೆ ತಮ್ಮ ತಮ್ಮ ಸಾಮ್ರಾಜ್ಯಗಳ ಭವಿಷ್ಯವನ್ನ ಅವರು ರೂಪಿಸಿದ ರೀತಿ ಮಾತ್ರ ಉತ್ತರ ದಕ್ಷಿಣದಷ್ಟು ಭಿನ್ನವಾಗಿತ್ತು. ಡೂಪ್ಲೆಗೆ ಅದ್ಭುತವಾದ ದೂರದೃಷ್ಟಿಯಿತ್ತು. ಆತ ಸ್ಥಳೀಯ ರಾಜರ ಜೊತೆ ಗೆಳೆತನ ಬೆಳೆಸಿ ಇಲ್ಲಿನವರನ್ನೇ ಸೇರಿಸಿಕೊಂಡು ಬಲಿಷ್ಠ ದೇಶೀಯ ಸೇನೆ ಕಟ್ಟಿದ್ದ. ಅಷ್ಟೇ ಯಾಕೆ, ಯುವ ಹೈದರ್ ಅಲಿ ಕೂಡ ಟ್ರೈನಿಂಗ್ ಪಡೆದಿದ್ದು ಇದೇ ಸೇನೆಯಲ್ಲಿ. ಆದರೆ ಕ್ಲೈವ್ ಶೈಲಿಯೇ ಬೇರೆ. ಕಂಪನಿಯಲ್ಲಿ ಕೇವಲ ಗುಮಾಸ್ತನ ಕೆಲ್ಸಕ್ಕೆ ಸೇರಿದ ಈತ ಆರ್ಕಾಟ್ನಂತಹ ಬೃಹತ್ ಮಿಲಿಟರಿ ಯುದ್ಧಗಳನ್ನೇ ಅವಲಂಬಿಸಿ ಸಾಮ್ರಾಜ್ಯ ಕಟ್ಟಿದ್ದ. ದಕ್ಷಿಣ ಭಾರತದಲ್ಲಿ ಹಿಡಿತ ಸಾಧಿಸಿದ ಮೇಲೆ ಕ್ಲೈವ್ ಸುಮ್ಮನೆ ಕೂರ್ಲಿಲ್ಲ. ನೇರವಾಗಿ ಬಂಗಾಳದ ಕಡೆ ಮುಖ ಮಾಡಿದ. ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳನ್ನು ಗೆದ್ದು ಬಂಗಾಳ, ಬಿಹಾರ್ ಹಾಗೂ ಒರಿಸ್ಸಾದ ಲಾಭದಾಯಕ ದಿವಾನಿ ಹಕ್ಕುಗಳನ್ನೇ ಮುಡಿಗೇರಿಸಿಕೊಂಡ. ಊಹಿಸಲಾಗದಷ್ಟು ವೈಯಕ್ತಿಕ ಸಂಪತ್ತನ್ನ ಗಳಿಸಿ ಇಂಗ್ಲೆಂಡಿಗೆ ಮರಳಿ ಬ್ರಿಟಿಷ್ ಸಂಸದನೂ ಆಗ್ಬಿಟ.
17ನೇ ಶತಮಾನದ ಭಾರತದಲ್ಲಿ ಯುರೋಪಿಯನ್ ವ್ಯಾಪಾರಿಗಳ ದಟ್ಟಣೆ ಎಷ್ಟಿತ್ತಲ್ವಾ? 1600ರ ಆರಂಭದಲ್ಲಿ ಬರೀ ಬ್ರಿಟಿಷರು ಮಾತ್ರವಲ್ಲ, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು ಹೀಗೆ ಎಲ್ಲರೂ ಲಾಭದ ನಿರೀಕ್ಷೆಯಲ್ಲಿ ಇಲ್ಲಿಗೆ ಬರ್ತಾರೆ. ಇದರಲ್ಲಿ 1617 ಬಹಳ ಮುಖ್ಯವಾದ ವರ್ಷ. ಯಾಕಂದ್ರೆ ಆಗ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಮಾಡೋಕೆ ಅಧಿಕೃತ ಅನುಮತಿ ಕೊಡ್ತಾನೆ. ಅದೇ ನಮ್ಮ ಇತಿಹಾಸದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಬನ್ನಿ, ಮೊದಲನೇ ಭಾಗದಿಂದ ಶುರು ಮಾಡೋಣ. ಬಂಗಾಳಕ್ಕೆ ಬ್ರಿಟಿಷರ ಪ್ರವೇಶ. 18ನೇ ಶತಮಾನದಲ್ಲಿ ಬಂಗಾಳ ಅಂದ್ರೆ ಸುಮ್ನೇ ಅಲ್ಲ, ಕೃಷಿ ಮತ್ತು ವ್ಯಾಪಾರದಲ್ಲಿ ಅಕ್ಷರಶಃ ಚಿನ್ನದ ಗಣಿಯಾಗಿತ್ತು. ಈ ಸಂಪತ್ತನ್ನ ಕಂಟ್ರೋಲ್ ಮಾಡೋಕೆ ಬ್ರಿಟಿಷರಿಗೆ ಸಿಕ್ಕಿದ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಅಂದ್ರೆ ಈ ದಸ್ತಕ್. ದಸ್ತಕ್ ಅಂದ್ರೆ ಬೇರೇನೂ ಅಲ್ಲ, ಯಾವುದೇ ಟ್ಯಾಕ್ಸ್ ಅಂದ್ರೆ ಸುಂಕ ಕಟ್ಟದೆ ಸರಕುಗಳನ್ನ ಆಮದು ರಫ್ತು ಮಾಡೋಕೆ ಇದ್ದಂಥ ಒಂದು ಫ್ರೀ ಪಾಸ್. 1717ರಲ್ಲಿ ಮೊಘಲ್ ದೊರೆ ಬ್ರಿಟಿಷರಿಗೆ ಕೊಟ್ಟ ಈ ಪಾಸೆ ಅವರ ಅಪಾರ ಲಾಭಕ್ಕೆ ಅಡಿಪಾಯ ಆಗ್ತು. ಆದ್ರೆ ಅಸ್ಲಿ ಸಮಸ್ಯೆ ಶುರುವಾಗಿದ್ದೇ ಇಲ್ಲಿ. ಈ ಫ್ರೀ ಪಾಸ್ ಅಥವಾ ದಸ್ತಕ್ ಕೊಟ್ಟಿದ್ದು ಕಂಪನಿಯ ವ್ಯಾಪಾರಕ್ಕೆ ಮಾತ್ರ. ಆದ್ರೆ ಕಂಪನಿಯ ನೌಕರರು ಏನ್ ಮಾಡಿದ್ರು ಗೊತ್ತಾ? ಈ ದಸ್ತಕ್ನ ತಮ್ಮ ಸ್ವಂತ ಖಾಸಗಿ ವ್ಯಾಪಾರಕ್ಕೂ ಬಳಸೋಕ್ ಶುರು ಮಾಡಿದ್ರು. ಒಂಥರ ಮಿಸ್ಯೂಸ್ ಅಂತಲೇ ಹೇಳ್ಬೋದು. ಇದರಿಂದ ಬಂಗಾಳ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಬರದೆ ನಷ್ಟ ಆಗೋಕ್ ಶುರುವಾಯ್ತು. ಸಹಜವಾಗಿಯೇ ನವಾಬ್ರಿಗೆ ಇದಿಷ್ಟ ಆಗ್ಲಿಲ್ಲ. ಘರ್ಷಣೆ ಶುರುವಾಯ್ತು. ಮತ್ತು ಈ ಆರ್ಥಿಕ ಘರ್ಷಣೆನೇ ಮುಂದಿನ ದೊಡ್ಡ ಯುದ್ಧಕ್ಕೆ ಕಾರಣ ಆಗ್ತು. ಅದೇ ನಮ್ಮ ಎರಡನೇ ಭಾಗ, 1757ರ ಕ್ಲಾಸಿಕ್ ಕದನ. ಆಗಿನ ಯುವ ನವಾಬ್ ಸಿರಾಜುದ್ದೌಲಾ ಸುಮ್ನೆ ಯುದ್ಧಕ್ಕೆ ಇಳ್ಳಿಲ್ಲ. ಅದಕ್ಕೆ ಸ್ಪಷ್ಟ ಕಾರಣಗಳಿದ್ವು. ಒಂದು, ಆಗ್ಲೇ ಹೇಳಿದ ಹಾಗೆ ಈ ದಸ್ತಕ್ಗಳ ವಿಪರೀತ ದುರುಪಯೋಗ. ಎರಡನೆಯದು, ಬ್ರಿಟಿಷರು ಮತ್ತು ಫ್ರೆಂಚರು ನವಾಬನ ಪರ್ಮಿಷನ್ ಇಲ್ದೇನೆ ತಮ್ಮ ಕೋಟೆಗಳನ್ನ ರಿಪೇರ್ ಮಾಡ್ತಾ ಶಸ್ತ್ರಾಸ್ತ್ರಗಳನ್ನ ತುಂಬಿಸ್ತಾ ಇದ್ರು. ಆ ಕೋಟೆ ಮೇಲಿನ ಫಿರಂಗಿಗಳನ್ನ ತೆಗೆಯ್ಯ ಅಂತ ನವಾಬ್ ಆರ್ಡರ್ ಮಾಡಿದ್ರು. ಬ್ರಿಟಿಷರು ಕ್ಯಾರೇ ಅಣ್ಲಿಲ್ಲ. ಇದು ಸಿರಾಜುದ್ದೌಲನನ್ನ ಸಿಕ್ಕಾಪಟ್ಟೆ ಕೆರಳಿಸ್ತು. ಈ 123 ಅನ್ನೋ ನಂಬರ್ ಇದೆಯಲ್ಲ, ಇದು ಇತಿಹಾಸದಲ್ಲಿ ಒಂದು ಕರಾಳ ಘಟನೆಯನ್ನ ನೆನಪಿಸ್ದೆ. ಕೋಪಗೊಂಡ ಸಿರಾಜುದ್ದೌಲಾ ಬ್ರಿಟಿಷರ ಕೋಟೆ ಮೇಲೆ ಅಟ್ಯಾಕ್ ಮಾಡಿ 146 ಜನ ಬ್ರಿಟಿಷ್ ಕೈದಿಗಳನ್ನ ಒಂದು ಪುಟ್ಟ ಕೊಠಡಿಯಲ್ಲಿ ಕೂಡಿಹಾಕಿದ. ಉಸಿರುಗಟ್ಟಿ ಅವರಲ್ಲಿ ಬರೋಬ್ಬರಿ 123 ಜನ ಪ್ರಾಣ ಬಿಟ್ರು. ಇದನ್ನ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಥವಾ ಕಪ್ಪು ಹೊಣೆ ದುರಂತ ಅಂತಾರೆ. ಈ ಸುದ್ದಿ ಕೇಳಿದ ತಕ್ಷಣ ರಾಬರ್ಟ್ ಕ್ಲೈವ್ಗೆ ಅದೆಷ್ಟು ಕೋಪ ಬಂತು ಅಂದ್ರೆ ಉಗ್ರರೂಪ ತಾಳಿ ಸೇನೆ ಕಟ್ಕೊಂಡು ನೇರ ಬಂಗಾಳದತ್ತ ನುಗ್ಗಿ ಬಂದ. ಆದ್ರೆ ನೋಡಿ, ರಾಬರ್ಟ್ ಕ್ಲೈವ್ ಯುದ್ಧ ಗೆದ್ದಿದ್ದು ಕತ್ತೆಯಿಂದ ಅಲ್ಲ, ತನ್ನ ಕುತಂತ್ರದಿಂದ. ಯುದ್ಧ ಶುರುವಾಗೋಕ್ಕೂ ಮುನ್ವೇ ಆತ ಒಂದು ಮಾಸ್ಟರ್ ಪ್ಲಾನ್ ಮಾಡ್ದ. ಬಂಗಾಳದ ಶ್ರೀಮಂತ ವ್ಯಾಪಾರಿಗಳಿಗೆ ಅಂದ್ರೆ ಜಗತ್ ಸೇಠ್ ಅಂತವರಿಗೆ ಲಂಚ ಕೊಟ್ಟು ತನ್ನ ಕಡೆ ಎಳೆದುಕೊಂಡ. ಅಷ್ಟೇ ಅಲ್ಲ, ನವಾಬನ ಸ್ವಂತ ಸೇನಾಪತಿ ಮೀರ್ ಜಾಫರ್ನನ್ನೇ ಭೇಟಿಯಾಗಿ ನೀನು ಯುದ್ಧದಲ್ಲಿ ಸುಮ್ನಿದ್ರಿ, ನಿನ್ನನ್ನೇ ನವಾಬನನ್ನಾಗಿ ಮಾಡ್ತೀನಿ ಅಂತ ಆಫರ್ ಕೊಟ್ಟ. ಜೂನ್ 23, 1757ರಂದು ಪ್ಲಾಸಿ ಕದನ ಶುರುವಾದಾಗ ಕ್ಲೈವ್ ಪ್ಲಾನ್ ಪಕ್ಕಾ ವರ್ಕ್ ಆಗಿತ್ತು. ಮೀರ್ ಜಾಫರ್ ದ್ರೋಹ ಮಾಡ್ದ, ಬ್ರಿಟಿಷರು ಗೆದ್ರು. ಈ ಐತಿಹಾಸಿಕ ಪ್ಲಾಸಿ ಕದನದ ಪರಿಣಾಮಗಳು ಏನಾಯ್ತು ಅಂತ ಈಗ ಮೂರನೇ ಭಾಗದಲ್ಲಿ ನೋಡೋಣ. ಈ ಯುದ್ಧದ ರಿಸಲ್ಟ್ ಭಾರತದ ಇತಿಹಾಸವನ್ನೇ ಬದಲಾಯಿಸಿತು. ಇದು ಭಾರತೀಯ ರಾಜರ ನಡುವೆ ಒಗ್ಗಟ್ಟು ಇಲ್ಲ ಅನ್ನೋದನ್ನ, ಹಾಗೆ ನಮ್ಮ ಶ್ರೀಮಂತರ ದುರಾಸೆಯನ್ನ ಜಗತ್ತಿಗೆ ತೋರ್ಸ್ಕೊಟ್ಟು. ಒಪ್ಪಂದದ ಪ್ರಕಾರ ಮೀರ್ ಜಾಫರ್ ಬಂಗಾಳದ ನವಾಬನಾದ. ಆದ್ರೆ ಹೆಸರಿಗಷ್ಟೇ, ಆತ ಬ್ರಿಟಿಷರ ಕೈಲಿ ಬರೀ ಒಂದು ಕೈಗೊಂಬೆ ಆಗಿದ್ದ. ಇದರ ಲಾಭ ಪಡೆದ ಬ್ರಿಟಿಷ್ ಕಂಪನಿ ಇಡೀ ಬಂಗಾಳದಲ್ಲಿ ಯಾವುದೇ ಅಡೆತಡೆ ಇಲ್ದೆ ವ್ಯಾಪಾರ ಮಾಡೋ ಪವರ್ಫುಲ್ ಹಕ್ಕನ್ನ ಪಡ್ಕೊಳ್ತು. 17,70,00,000 ರೂಪಾಯಿಗಳು. ಯೋಚನೆ ಮಾಡಿ, ಇವತ್ತಿಗೆ ಇದು ದೊಡ್ಡ ಮೊತ್ತ. ಇನ್ನು ಆ ಕಾಲದಲ್ಲಿ ಹೇಗಿರಬೇಡು. ಕಲ್ಕತ್ತಾ ಮೇಲಿನ ಆಕ್ರಮಣಕ್ಕೆ ಯುದ್ಧ ಪರಿಹಾರ ಅಂತ ಹೇಳಿ ಬ್ರಿಟಿಷರು ಮೀರ್ ಜಾಫರ್ನಿಂದ ವಸೂಲಿ ಮಾಡಿದ ಬೃಹತ್ ಮೊತ್ತ ಇದು. ಇದರಿಂದ ಪಾಪ ನವಾಬನ ಬುಕ್ಕಸ ಅಕ್ಷರಶಃ ಖಾಲಿಯಾಯಿತು. ಬ್ರಿಟಿಷರದು ಎಂಥ ವ್ಯವಹಾರ ಅಂದ್ರೆ, ಮೀರ್ ಜಾಫರ್ ಹತ್ರ ಇದ್ದ ಹಣವೆಲ್ಲ ಖಾಲಿಯಾದ ತಕ್ಷಣ ಇವನಿಗೆ ಆಡಳಿತ ಮಾಡೋಕೆ ಬರಲ್ಲ, ಇವನು ಅಸಮರ್ಥ ಅಂತ ಹೇಳಿ ಅವನನ್ನ ಅಧಿಕಾರದಿಂದ ಕೆಳಗಿಳಿಸ್ಬಿಟ್ರು. ಅವನ ಜಾಗಕ್ಕೆ ಅವನ ಅಳಿಯ ಮೀರ್ ಖಾಸಿಂನನ್ನ ಕೂರಿಸಿದ್ರು. ಅಂದ್ರೆ ಕಂಪನಿಗೆ ದುಡ್ಡು ಬರೋವರೆಗೂ ಮಾತ್ರ ನವಾಬರಿಗೆ ಬೆಲೆ ಇತ್ತು. ಇದು ನಿರಂತರ ಶೋಷಣೆಯ ಒಂದು ಸ್ಪಷ್ಟ ಉದಾಹರಣೆ. ಇದು ನಮ್ಮ 4ನೇ ಹಂತಕ್ಕೆ ದಾರಿ ಮಾಡಿಕೊಡ್ತು. ಅದೇ 1764ರ ಬಕ್ಸಾರ್ ಕದನ. ಈ ಹೊಸ ನವಾಬ್ ಮೀರ್ ಕಾಸಿಂ ಮೀರ್ ಜಾಫರ್ ತರ ಸುಮ್ನೆ ಕೂರೋನಲ್ಲ. ಬ್ರಿಟಿಷರು ದಸ್ತಕ್ ಮಿಸ್ಯೂಸ್ ಮಾಡೋದನ್ನ ತಡೆಯೋಕೆ ಆತ ಒಂದು ಬ್ರಿಲಿಯಂಟ್ ಐಡಿಯಾ ಮಾಡ್ದ. ನೀವು ಟ್ಯಾಕ್ಸ್ ಕಟ್ತಾ ಇಲ್ವಾ? ಹಾಗಾದ್ರೆ ಇನ್ಮುಂದೆ ಯಾರು ಕೂಡ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ
ಅಂತ ಇಡೀ ಬಂಗಾಳದ ವ್ಯಾಪಾರವನ್ನ ಸುಂಕ ಮುಕ್ತ ಅಂತ ಘೋಷಣಿಸ್ಬಿಟ್ಟ. ಇದರಿಂದ ನಮ್ಮ ಲೋಕಲ್ ಭಾರತೀಯ ವ್ಯಾಪಾರಿಗಳು ಕೂಡ ಯಾವುದೇ ಟ್ಯಾಕ್ಸ್ ಇಲ್ಲದೆ ಬ್ರಿಟಿಷರ ಜೊತೆ ಕಾಂಪಿಟೇಟ್ ಮಾಡೋಕೆ ಶುರು ಮಾಡಿದ್ರು. ಇದು ಬ್ರಿಟಿಷರ ವ್ಯಾಪಾರಕ್ಕೆ ಭಾರೀ ಹೊಡೆತ ಕೊಡ್ತು. ಯಾವಾಗ ಬ್ರಿಟಿಷರು ಮೀರ್ ಖಾಸಿಂಗೆ ತೊಂದರೆ ಕೊಡೋಕ್ ಶುರು ಮಾಡಿದ್ರೋ ಆಗ ಆತ ಒಂದು ದೊಡ್ಡ ಮೈತ್ರಿಕೂಟವನ್ನೇ ಕಟ್ಟದ. ಬಂಗಾಳದ ನವಾಬ್ ಮೀರ್ ಖಾಸಿಂ, ಖುದ್ದು ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಮತ್ತು ಅವಧನ ನವಾಬ್ ಶುಜಾ ಉದ್ ದೌಲಾ ಈ ಮೂವರು ಒಟ್ಟಾಗಿ 1764ರಲ್ಲಿ ಬಕ್ಸಾರ್ ಅನ್ನೋ ಜಾಗದಲ್ಲಿ ಬ್ರಿಟಿಷ್ ಕಮಾಂಡರ್ ಹೆಕ್ಟರ್ ಮನ್ರೋ ವಿರುದ್ಧ ಯುದ್ಧಕ್ಕೆ ನಿಂತರು. ಇದೊಂದು ಕಾರ್ಪೊರೇಟ್ ವಿಸ್ತರಣೆಯನ್ನ ತಡೆಯೋಕೆ ನಡೆದ ಬೃಹತ್ ಒಗ್ಗಟ್ಟಿನ ಪ್ರಯತ್ನ ಆಗಿತ್ತು. ಆದ್ರೆ ದುರದೃಷ್ಟ ಅಂದ್ರೆ ಈ ಬೃಹತ್ ಮೈತ್ರಿಕೂಟ ಬಕ್ಸಾರ್ ಕದನದಲ್ಲಿ ಸಂಪೂರ್ಣವಾಗಿ ಸೋತೋಯ್ತು. ಮೀರ್ ಖಾಸಿಂ ಯುದ್ಧಭೂಮಿಯಿಂದ ಓಡಿಹೋದ. ಸಾಕ್ಷಾತ್ ಮೊಘಲ್ ಚಕ್ರವರ್ತಿ ಬ್ರಿಟಿಷ್ ಕಂಪನಿಗೆ ಶರಣಾಗತಬೇಕಾಯಿತು. ಇದು ಭಾರತೀಯ ಶಕ್ತಿಗಳಿಗೆ ಬಿದ್ದ ಅತಿ ದೊಡ್ಡ ಪೆಟ್ಟು ಅಂತಾನೆ ಹೇಳ್ಬೋದು. ಈ ಬಕ್ಸಾರ್ ಗೆಲುವಿನಿಂದ ಬ್ರಿಟಿಷರಿಗೆ ಸಿಕ್ಕ ಅತಿ ದೊಡ್ಡ ಜಾಕ್ಪಾಟ್ ಅಂದ್ರೆ ಈ ದಿವಾನಿ ಹಕ್ಕು. ದಿವಾನಿ ಹಕ್ಕು ಅಂದ್ರೆ ಏನ್ ಗೊತ್ತಾ? ಇಡೀ ಬಂಗಾಳದ ಭೂಕಂದಾಯ ಅಂದ್ರೆ ಲ್ಯಾಂಡ್ ರೆವೆನ್ಯೂನ ನೇರವಾಗಿ ವಸೂಲಿ ಮಾಡೋ ಸರ್ವೋಚ್ಚ ಅಧಿಕಾರ. ಸೋತ ಮುಘಲ್ ಚಕ್ರವರ್ತಿ ಈ ಪರಮೋಚ್ಚ ಅಧಿಕಾರವನ್ನು ಅಧಿಕೃತವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬರೆದುಕೊಟ್ಟ. ಈ ಸೋಲಿನ ಬೆಲೆ ನಮ್ಮ ಮೈತ್ರಿಕೂಟಕ್ಕೆ ಬಹಳ ದುಬಾರಿಯಾಗಿತ್ತು. ಯುದ್ಧ ಮಾಡಿದ್ದಕ್ಕೆ ದಂಡ ಕಟ್ಟಬೇಕು ಅಂಥೇಳಿ ಬ್ರಿಟಿಷರು ಔಧ್ನ ನವಾಬನ ಮೇಲೆ ಬರೋಬ್ಬರಿ 50 ಲಕ್ಷ ರೂಪಾಯಿಗಳ ಯುದ್ಧ ನಷ್ಟ ಪರಿಹಾರವನ್ನ ಹೇರಿದ್ರು. ಮತ್ತೊಂದೆಡೆ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನ ಕಥೆ ಏನಾಯಿತು? ಇಡೀ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟುಕೊಟ್ಟಿದ್ದಕ್ಕಾಗಿ ಆತನಿಗೆ ವರ್ಷಕ್ಕೆ ಕೇವಲ 26 ಲಕ್ಷ ರೂಪಾಯಿಗಳ ಪೆನ್ಷನ್ ಕೊಟ್ಟು ಅವನನ್ನ ಒಂದು ಮೂಲೆಗೆ ಕೂರಿಸಿದ್ರು. 1765ರಲ್ಲಿ ರಾಬರ್ಟ್ ಕ್ಲೈವ್ ಒಂದು ಹೊಸ ಸಿಸ್ಟಮ್ ತಂದ. ಅದೇ ಸರ್ಕಾರ್ ಅಥವಾ ಡ್ಯುಯಲ್ ಗವರ್ನಮೆಂಟ್. ಇದೊಂದು ಪಕ್ಕಾ ಕುತಂತ್ರದ ಆಡಳಿತ. ಹೇಗಿತ್ತು ಅಂದ್ರೆ, ಆಡಳಿತ ಮಾಡೋದು, ನ್ಯಾಯದಾನ ಮಾಡೋದು, ಈ ತಲೆನೋವಿನ ಜವಾಬ್ದಾರಿಗಳೆಲ್ಲ ಭಾರತೀಯ ಅಧಿಕಾರಿಗಳಿಗೆ. ಆದ್ರೆ ದುಡ್ಡು ಬರೋ ಕಂದಾಯ ವಸೂಲಾತಿ, ಹಣಕಾಸು ನಿರ್ವಹಣೆ ಎಲ್ಲ ಸಂಪೂರ್ಣವಾಗಿ ಬ್ರಿಟಿಷರ ಜೇಬಿಗೆ. ಅಂದ್ರೆ ಯಾವುದೇ ಜವಾಬ್ದಾರಿ ಇಲ್ದೆ ಬರೀ ಸಂಪತ್ತನ್ನ ದೋಚೋ ಒಂದು ಪರ್ಫೆಕ್ಟ್ ವ್ಯವಸ್ಥೆ ಮಾಡ್ಕೊಂಡ್ರು. ಹೀಗೆ ಕೇವಲ ಬಿಸ್ನೆಸ್ ಮಾಡೋಕೆಂತ ಬಂದು ಪರ್ಮಿಷನ್ ಕೇಳ್ತಿದ್ದ ಒಂದು ವ್ಯಾಪಾರಿ ಕಂಪನಿ ತಮ್ಮ ಆರ್ಥಿಕ ಲಾಭವನ್ನು ಕಾಪಾಡಿಕೊಳ್ಳುವ ಏಕೈಕ ಉದ್ದೇಶದಿಂದ ಇಡೀ ಭಾರತದ ರಾಜಕೀಯ ಮತ್ತು ಆಡಳಿತದ ಚುಕ್ಕಾಣಿಯನ್ನೇ ಸಂಪೂರ್ಣವಾಗಿ ತಮ್ಮ ಕೈಗೆ ತೆಗೆದುಕೊಂಡಿತು. ಈ ರೋಚಕ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಇತಿಹಾಸದ ಈ ದೊಡ್ಡ ಚಿತ್ರಣವನ್ನು ಒಮ್ಮೆ ನೋಡೋಣ. 16ನೇ ಶತಮಾನದ ಆರಂಭದಿಂದ ದಶಕಗಳ ಕಾಲ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಹೀಗೆ ಅನೇಕ ಯುರೋಪಿಯನ್ ಕಾರ್ಪೊರೇಷನ್ಗಳು ವ್ಯಾಪಾರದ ನೆಪದಲ್ಲಿ ನಮ್ಮ ದೇಶಕ್ಕೆ ಹೇಗೆಲ್ಲ ಪ್ರವೇಶ ಪಡೆದವು ಅನ್ನೋದನ್ನ ಈ ಟೈಮ್ಲೈನ್ ಸ್ಪಷ್ಟವಾಗಿ ತೋರಿಸ್ತದೆ.